ಎಲ್ರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಗುಗೆ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಹಾಲು ಬಿಡಿಸೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಹಾಲು ಬಿಡಿಸಿದ ಮೇಲೆ ತಾಯಂದಿರು ಅವರು ಹೇಗೆ ಕೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಹಾಲು ಬಿಡಿಸಿದ ನಂತರ ತಾಯಂದಿರಿಗೆ ಇಮ್ಮಿಡಿಯೇಟಾಗಿ ಹಾಲು ಉತ್ಪತ್ತಿ ಆಗೋದು ಸ್ಟಾಪ್ ಆಗಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ತುಂಬಾ ಚೆಸ್ಟ್ ಪೇಯ್ನ್ ಇರುತ್ತೆ. ಆ ಪೇಯ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಪೇಯ್ನ್ ಕಿಲ್ಲರ್ಸ್ನ ತೊಗೊಂಡ್ರೆ ಇಟ್ಸ್ ಅ ಟೆಂಪ್ರರಿ ಸೊಲ್ಯೂಷನ್. ಸೊ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತಂದರೆ ಹೀಗೆ ಮಾಡಿ. ಏನಂತಂದರೆ ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಮತ್ತಷ್ಟು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿ ಆ ಒಂದು ಕೋಲ್ಡ್ ವಾಟರ್ಗೆ ಕಾಟನ್ ಬಟ್ಟೆಯನ್ನು ಅದ್ಬಿಟ್ಟು ಅದನ್ನು ಟೈಟಾಗಿ ನಿಮ್ಮ ಚೆಸ್ಟ್ ಭಾಗಕ್ಕೆ ಕಟ್ಕೊಳ್ಳಿ. ಇದರಿಂದ ಸ್ವಲ್ಪ ಉಸಿರಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು, ಆದ್ರೂ ಇದು ಮಾಡೋದ್ರಿಂದ ನಿಮಗೆ ಪೇಯ್ನ್ ರಿಲೀಫ್ ಆಗುತ್ತೆ, ಹಾಗೆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ ಮತ್ತು ಹಾಲು ಉತ್ಪತ್ತಿ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಈ ಹಾಲು ಉತ್ಪತ್ತಿ ಆಗೋದನ್ನು ನೀವು ಕಂಟ್ರೋಲ್ ಮಾಡೋ ಟೈಮಲ್ಲಿ ಹೆವಿ ಮೀಲ್ಸನ್ನು ಮಾಡಬಾರ್ದು. ಅಂದರೆ ನಿಮ್ಮ ಒಂದು ಫುಡ್ ಬಂದುಬಿಟ್ಟು ಲೈಟಾಗಿರಬೇಕು. ಅಂದರೆ ರವೆ ಗಂಜಿ, ರಾಗಿ ಗಂಜಿ, ಅಕ್ಕಿ ಗಂಜಿ ಈ ಥರದನ್ನು ನೀವು ಸೇವನೆ ಮಾಡೋದ್ರಿಂದ ಹಾಲು ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.